ಇನ್ನು ಪಾಕಿಸ್ತಾನಕ್ಕೆ ನೀರನ್ನ ಹರಿಸ್ತಾ ಇದ್ದಂತಹ ಚಿನಾಬ್ ನದಿಗೆ ಭಾರತ ದಿಗ್ಬಂಧನವನ್ನ ವಿಧಿಸಿದೆ. ಚಿನಾಬ್ ನೀರಿನ ಹರಿವನ್ನ ನಿಲ್ಲಿಸುವಂತಹ ಕೆಲಸವನ್ನ ಭಾರತ ಸರ್ಕಾರ ಮಾಡಿದೆ. ಸಿಂಧೂ ನದಿ ನೀರು ಒಪ್ಪಂದ ನಿರ್ಧಾರದ ಬೆನ್ನಲ್ಲೇ ಆ ಒಪ್ಪಂದ ರದ್ದು ನಿರ್ಧಾರದ ಬೆನ್ನಲ್ಲೇ ತೆಗೆದುಕೊಳ್ತಾ ಇರುವಂತಹ ಕ್ರಮ ಇದು. ಅಂದ್ರೆ ಜಲಾಘಾತವನ್ನ ಪಾಕಿಸ್ತಾನಕ್ಕೆ ನೀಡೋಕೆ ಭಾರತ ಆಕ್ಷನ್ ಗೆಳೆದಿದೆ. ಭಾರತದ ಈ ಕ್ರಮದಿಂದ ಪಾಕಿಸ್ತಾನದಲ್ಲಿ ಚಿನಾಬ್ ನದಿ ಖಾಲಿ ಆಗಿದೆ. ಉಕ್ಕಿ ಹರಿತಾ ಇದ್ದಂತಹ ಚಿನಾಬ್ ನದಿ ಪಾಕಿಸ್ತಾನದ ಭಾಗದಲ್ಲಿ ಸದ್ಯ ನೀರೇ ಇಲ್ಲ. ಹೀಗಾಗಿ ನದಿಯನ್ನ ಕಾಲ್ನಡಿಗೆಯಲ್ಲೇ ದಾಟುವಂತಹ ಕೆಲಸವನ್ನ ಜನ ಮಾಡ್ತಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆಗೆ ಚಿನಾಬ್ ನದಿಗೆ ಭಾರತದಲ್ಲಿ ಅಡ್ಡಲಾಗಿ ಕಟ್ಟಿರುವಂತಹ ಆ ಸಲಾಲ್ ಡ್ಯಾಮ್ ನಿಂದ ನೀರನ್ನ ಏನು ಹರಿಬಿಡ್ಲಾಗ್ತಾ ಇತ್ತು ಅದನ್ನ ಕಂಪ್ಲೀಟ್ ಆಗಿ ಇವತ್ತು ಸ್ಟಾಪ್ ಮಾಡಲಾಗಿದೆ. ಅದರ ಪರಿಣಾಮ ಏನು? ಪಾಕಿಸ್ತಾನದ ಭಾಗದಲ್ಲಿ ಹರಿಯುವಂತಹ ಚಿನಾಬ್ ನದಿ, ಆ ನದಿನಲ್ಲಿ ನೀರೇ ಇಲ್ಲ. ಜನ ಆ ನದಿನಲ್ಲಿ ಕಾಲ್ನಡಿಗೆಯಲ್ಲಿ ಸಾಕ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಒಪ್ಪಂದವನ್ನ ರದ್ದು ಮಾಡುವ ಮೂಲಕ ಆಘಾತವನ್ನ ಕೊಟ್ಟಿತ್ತು ಭಾರತ. ಈಗ ಆಕ್ಷನ್ಗೆ ಇಳಿದಿದೆ. ಏನೇನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಪಾಕಿಸ್ತಾನದಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆಗಳು ಎದುರಾಗ್ತಾ ಇವೆ? ಅದು ಇತ್ತೀಚೆಗೆ ಭಾರತ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಸಸ್ಪೆಂಡ್ ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಆದರೆ ಅದನ್ನು ಅಧಿಕೃತವಾಗಿ ಕಾರ್ಯರೂಪಕ್ಕೆ ತಂದಿರಲಿಲ್ಲ. ಈಗ ಅಧಿಕೃತವಾಗಿ ಕಾರ್ಯರೂಪಕ್ಕೆ ತಂದಿದೆ. ಈಗ ಮೊದಲ ಹಂತದಲ್ಲಿ ಸಿಂಧೂ ನದಿಯ ಉಪನದಿಯಾದಂತಹ ಪಾಕಿಸ್ತಾನಕ್ಕೆ ಹರಿಯುವ ಚೀನಬ್ ನದಿ ಮತ್ತು ಜೀಲಂ ನದಿಗಳ ನೀರನ್ನು ಪಾಕಿಸ್ತಾನಕ್ಕೆ ಹರಿಸೋದನ್ನು ನಿಲ್ಲಿಸಿದೆ. ಮುಖ್ಯವಾಗಿ ಬಗ್ಲಿಯಾರು ಮತ್ತು ಸಲಾಲ್ ಡ್ಯಾಮ್ಗಳ ಮೂಲಕ ಚೀನಬ್ ನದಿಯ ನೀರು ಪಾಕಿಸ್ತಾನಕ್ಕೆ ಹರಿತಾ ಇತ್ತು. ಇವತ್ತು ಚೀನಬ್ ನದಿಯ ನೀರಾದಂತಹ ಒಂದು ಬಗ್ಲಿಯಾರು ಡ್ಯಾಮ್ನಿಂದ ಹರಿಯುವಂಥದ್ದನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಬಗ್ಲಿಯಾರು ಡ್ಯಾಮ್ನ ಎಲ್ಲ ಗೇಟ್ಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಈ ಒಂದು ಕೆಲಸ ಕಳೆದ ಗುರುವಾರದಿಂದಲೇ ಆರಂಭ ಆಗಿತ್ತು. ಗುರುವಾರ ನದಿಯ ಒಂದು ಡ್ಯಾಮ್ನ ಹೂಳು ತೆಗೆಯುವಂಥ ಕೆಲಸವನ್ನು ಕೂಡ NTPC ಅಧಿಕಾರಿಗಳು ಮಾಡಿದ್ದಾರೆ. ಅದಾದ ಬಳಿಕ ಸಲಾಲ್ ಡ್ಯಾಮ್ನಲ್ಲೂ ಕೂಡ ಅದೇ ರೀತಿಯಲ್ಲಿ ಡ್ಯಾಮ್ನ ಹೂಳು ತೆಗೆಯುವಂಥ ಕೆಲಸವನ್ನು ಮಾಡಿದರೆ, ಹೂಳನ್ನು ತೆಗೆದ್ರೆ ಡ್ಯಾಮ್ನಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಹೂಳನ್ನು ತೆಗೆದ ಬಳಿಕ ಈಗ ಡ್ಯಾಮ್ನ ಗೇಟ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಇದರಿಂದಾಗಿ ಚೀನಾಬ್ ನದಿಯ ನದಿ ಪಾತ್ರ ಈಗ ಸಂಪೂರ್ಣವಾಗಿ ಖಾಲಿಯಾಗಿದೆ. ನದಿಯನ್ನು ಈಗ ಬರಗಾಲನಲ್ಲೇ ನಡ್ಕೊಂಡು ಓಡಾಡುವಷ್ಟು ಮಟ್ಟಿಗೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಅಲ್ಲಿನ ಸ್ಥಳೀಯ ಜನರು ಹೇಳೋ ಪ್ರಕಾರ ನಾವು 70-75 ವರ್ಷದಲ್ಲಿ ಎಂದೂ ಕೂಡ ಚೀನಾಬ್ ನದಿ ಈ ರೀತಿಯಾಗಿ ಬರಿದಾಗಿದ್ದನ್ನು ನೋಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಚೀನಾಬ್ ನದಿ ಈ ರೀತಿ ಬರಿದಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ ಅಂತೇಳಿ ಸ್ಥಳೀಯ ಜನರುಗಳೇ ಹೇಳ್ತಾ ಇದ್ದಾರೆ. ಮತ್ತು ಭಾರತೀಯ ಆರ್ಮಿಗೆ ಕೂಡ ಅಲ್ಲಿನ ಕಾಶ್ಮೀರದ ಜನ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಚೀನಾಬ್ ನದಿ ನೀರು ಪಾಕಿಸ್ತಾನದ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಕ್ಕೆ ಹರಿತಾ ಇತ್ತು. ಪಾಕಿಸ್ತಾನದಲ್ಲಿ 80% ಕೃಷಿಗೆ ಸಿಂಧೂ ನದಿಯ ಉಪನದಿಗಳ ನೀರನ್ನೇ ಅವಲಂಬಿಸಿತ್ತು. ಈಗ ಸಿಂಧೂ ನದಿಯ ಉಪನದಿಗಳಾದಂಥ ಚೀನಬ್ ಮತ್ತು ಜೀಲಂ ನದಿಗಳ ನೀರು ಪಾಕಿಸ್ತಾನಕ್ಕೆ ಹರಿದೇ ಹೋದರೆ ಅಲ್ಲಿ ಪಾಕಿಸ್ತಾನದಲ್ಲಿ ಮೊದಲನೇದಾಗಿ ಕೃಷಿಗೆ ಹೊಡೆತ ಬೀಳುತ್ತೆ, ಜೊತೆಗೆ ಕುಡಿಯುವ ನೀರಿಗೆ ಹೊಡೆತ ಬೀಳುತ್ತೆ, ಜೊತೆಗೆ ಆಹಾರ ಉತ್ಪಾದನೆ ಕೊರತೆ ಆಗುತ್ತೆ ಮತ್ತು ಆಹಾರ ಭದ್ರತೆಗೂ ಕೂಡ ಹೊಡೆತ ಬೀಳುತ್ತೆ. ಇದರಿಂದಾಗಿ ಪಾಕಿಸ್ತಾನದಲ್ಲಿ ಮುಂದಿನ ದಿನಗಳಲ್ಲಿ ನೀರು ಮತ್ತು ಆಹಾರದ ಕೊರತೆ ತೀವ್ರವಾಗಿ ಕಾಡ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಈ ಕಾರಣಕ್ಕಾಗಿಯೇ ಪಾಕಿಸ್ತಾನ ಈಗ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಅಮಾನತ್ನಲ್ಲಿಟ್ಟಿರೋದನ್ನ ತೀವ್ರವಾಗಿ ವಿರೋಧಿಸ್ತಾ ಇದೆ. ಇದು ಆಕ್ಟ್ ಆಫ್ ವಾರ್ ಅಂತೇಳಿ ಪಾಕಿಸ್ತಾನ ಹೇಳ್ತಾ ಇದೆ. ಆದ್ರೆ ಈಗ ಪಾಕಿಸ್ತಾನದ ಭಯೋತ್ಪಾದಕರು ಭಾರತದ ಮೇಲೆ ಭಯೋತ್ಪಾದನಾ ದಾಳಿಯನ್ನು ನಡೆಸಿರೋದ್ರಿಂದಾಗಿ ಈ ಕ್ರಮ ಕೈಗೊಳ್ತಕ್ಕಂಥದ್ದು ನಮಗೂ ಕೂಡ ಅನಿವಾರ್ಯ. ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನದ ಭಯೋತ್ಪಾದಕರಿಗೆ ಪಾಠ ಕಲಿಸಲಿಕ್ಕೆ ನಾವು ಈ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಬದಲಾದಂಥ ಪರಿಸ್ಥಿತಿಯಲ್ಲಿ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನೇ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತೇಳಿ ಭಾರತ ಹೇಳಿದೆ. ಮತ್ತೊಂದು ಕಡೆಯಲ್ಲಿ ಈ ಸಿಂಧೂ ನದಿಯ ಉಪನದಿಗಳ ಮೂಲಕ ಭಾರತ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅನ್ನು ಕೂಡ ಉತ್ಪಾದನೆ ಮಾಡ್ತಾ ಇದೆ. ಈ ಒಂದು ಕಿಶನ್ ಗಂಗಾ ಮತ್ತು ರಟ್ಲಿ ಯೋಜನೆಗಳನ್ನು ಭಾರತ ಕೈಗೆತ್ತಿಕೊಂಡಿದೆ. ಈ ಯೋಜನೆಗಳನ್ನು ಈಗ ಮುಂದುವರಿಸಲಿಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈ ಕಿಶನ್ ಗಂಗಾ ಮತ್ತು ರಟ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳ ವಿರುದ್ಧ ಪಾಕಿಸ್ತಾನವೇ ಕೋರ್ಟ್ ಆಫ್ ಆರ್ಬಿಟ್ರೇಷನ್ಗೆ ದೂರನ್ನು ಸಲ್ಲಿಸಿತ್ತು. ವಿಶ್ವ ಬ್ಯಾಂಕ್ನ ತಟಸ್ಥ ತಜ್ಞರ ಮೂಲಕ ಇದರ ಬಗ್ಗೆ ವಿಚಾರಣೆ ನಡೆಸ್ತಾ ಇತ್ತು. ಭಾರತ ಕಿಶನ್ ಗಂಗಾ ಮತ್ತು ರಟ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಗಳನ್ನು ಮುಂದುವರಿಸಬಾರ್ದು, ಇವುಗಳನ್ನು ಮುಂದುವರಿಸಿದ್ರೆ ಪಾಕಿಸ್ತಾನಕ್ಕೆ ಹರಿಯುವಂಥ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ, ಹೀಗಾಗಿ ಇದನ್ನು ನಿಲ್ಲಿಸಬೇಕು ಅಂತೇಳಿ ಭಾರತ ಹೇಳ್ತಾ ಇತ್ತು. ಆದ್ರೆ ಈಗ ಇಂಡಸ್ ನದಿ ನೀರು ಹಂಚಿಕೆ ಒಪ್ಪಂದವನ್ನೇ ಅಮಾನತ್ನಲ್ಲಿ ಇಟ್ಟಿರೋದ್ರಿಂದಾಗಿ ಇವಾಗ ಕಿಶನ್ ಗಂಗಾ ಮತ್ತು ರಟ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳನ್ನು ಕೂಡ ಮುಂದುವರಿಸಲಿಕ್ಕೆ ಅವಕಾಶ ಆಗುತ್ತೆ. ಈಗ ಪಾಕಿಸ್ತಾನದ ಅನುಮತಿ ಕೇಳೋದಾಗ್ಲಿ ಅಥವಾ ಅವ್ರಿಗೆ ನೋಟಿಸ್ ಕೊಡೋದಾಗ್ಲಿ ಯಾವುದನ್ನು ಕೂಡ ಮಾಡುವಂಥ ಅಗತ್ಯ ಇಲ್ಲ. ಭಾರತವೇ ಈಗ ತಾನೇ ತೀರ್ಮಾನವನ್ನು ತೆಗೆದುಕೊಂಡು ಕಿಶನ್ ಗಂಗಾ ಮತ್ತು ರಟ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಗಳನ್ನು ಕೂಡ ಮುಂದುವರಿಸಲಿಕ್ಕೆ ಈಗ ತೀರ್ಮಾನವನ್ನು ತೆಗೆದುಕೊಂಡಿದೆ. ಜೊತೆಗೆ ವಿಶ್ವ ಬ್ಯಾಂಕ್ನ ತಟಸ್ಥ ತಜ್ಞರ ಮಧ್ಯಸ್ಥಿಕೆಯಲ್ಲಿ ನಡೀತಾ ಇದ್ದಂತಹ ಒಂದು ವಿಚಾರಣೆಗೆ ಮತ್ತು ಸಂಧಾನಕ್ಕೂ ಕೂಡ ಈಗ ತಡೆ ಕೊಡಬೇಕು, ಅದನ್ನು ಮುಂದುವರಿಸಬಾರದು ಅಂತ ಕೂಡ ಭಾರತ ಈಗ ಮನವಿಯನ್ನು ಮಾಡಿಕೊಳ್ಳಿಕ್ಕೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.